ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪ್ರಾಣೇಶ್ ಅಂತ. ಇದು ನನ್ನ ಯೂಟ್ಯೂಬ್ ಚಾನಲ್ನ 2ನೇ ವಿಡಿಯೋ. ಇವತ್ತು ನಾನು ಒಂದು ದೇವಾಲಯಕ್ಕೆ ಬಂದಿದ್ದೀನಿ. ಆ ದೇವಾಲಯದ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ. ಇದರಿಂದ ಏನೇ ತಪ್ಪುಗಳಿದ್ರು ಕ್ಷಮೆ ಇರಲಿ ಫ್ರೆಂಡ್, ಕ್ಷಮೆ ಕೋರ್ತೀನಿ. ಬನ್ನಿ, ಇನ್ಯಾಕೆ ತಡ, ದೇವಸ್ಥಾನನ ವಿಸಿಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಇದು ಮಂಡ್ಯ ತಾಲೂಕು ಕೊತ್ತತಿ ಹೋಬಳಿನಲ್ಲೈತೆ. ಪುರಾತನವಾದ ದೇವಸ್ಥಾನ, ಸುಮಾರು 500-600 ವರ್ಷಗಳ ದೇವಸ್ಥಾನ ಇದು. ಇಲ್ಲಿ ವಿಶೇಷತೆ ಏನಪ್ಪಾ ಅಂತಂದ್ರೆ, ಮಹಾಶಿವರಾತ್ರಿನಲ್ಲಿ ಅನ್ನದಾಸೋಹಗಳು ನಡೀತದೆ. ಮತ್ತೆ ಇಲ್ಲಿ ಸಾಕಷ್ಟು ಜನ ಬರ್ತಿರ್ತಾರೆ, ಹರಕೆಗಳು ಕಟ್ತಿರ್ತಾರೆ, ಮತ್ತೆ ಪೂಜೆಗಳು ಮಾಡಿಸ್ತಿರ್ತಾರೆ. ಪ್ರತಿ ಸೋಮವಾರ ಪೂಜೆಗಳಿರ್ತದೆ ಫ್ರೆಂಡ್. ಇಲ್ಲಿ ಇದೇ ಈ ದೇವಸ್ಥಾನ ಸೇರ್ಕೊಂಡಂಗೆ ಇದೇ ಪಕ್ಕದಲ್ಲಿ ಸುಮಾರು ಹುತ್ತಗಳಿತ್ತು. ಅದೆಲ್ಲ ಮಳೆ ಹೋದು ಎಲ್ಲ ಕರ್ಗೋಗಿ ಈಗ ದೇವಸ್ಥಾನ ಮಾತ್ರ ಇದೆ. ಇಲ್ಲಿ ಬಹಳ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್. ನಾವು ಬಂದಿದ್ದೀವಿ, ಬನ್ನಿ. ಹಾಯ್ ಫ್ರೆಂಡ್ಸ್, ನೋಡಿ, ಇದು ಪುರಾತನವಾದ ದೇವಸ್ಥಾನ. ನೋಡಿ, ವಿಘ್ನೇಶ್ವರ ಎಷ್ಟು ಚೆನ್ನಾಗಿದೆ. ಇಂಥ ದೇವಸ್ಥಾನನ ನಾನು ಇದುವರೆಗೂ ಎಲ್ಲೂ ನೋಡಿಲ್ಲ ಫ್ರೆಂಡ್ಸ್. ಇದೇ ಶಿವಲಿಂಗ, ಇದೇ ಬಸವೇಶ್ವರ, ಇಷ್ಟು ಹತ್ತಿರದಲ್ಲಿ ಇರ್ತಕ್ಕಂಥ ದೇವಸ್ಥಾನ ನಾನು ಎಲ್ಲೂ ನೋಡಿಲ್ಲ ಫ್ರೆಂಡ್. ಈ ದೇವಸ್ಥಾನ ನೋಡ್ತಿದ್ರೆ ಯಾಕೋ ನನಗೊಂದು ಸಾಂಗ್ ನೆನಪಾಗ್ತಾ ಇದೆ. ಆ ಸಾಂಗ್ ಆಡಿದ್ಮೇಲೆ ಮುಂದುವರ್ಸೋಣ ಫ್ರೆಂಡ್ಸ್. ಓಂ ಬ್ರಹ್ಮ ಮುರಾರಿ ಸುರಾರ್ಜಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವ ಮುನಿ ಪ್ರವರಾಜಿತಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣದರ್ಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸರ್ವಸುಗಂಧ ಸುಲೇಪಿತಲಿಂಗಂ ಬುದ್ಧಿ ವಿವರ್ಧನ ಕಾರಣಲಿಂಗಂ ಸಿದ್ಧಸುರಾಸುರ ವಂದಿತಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕನಕ ಮಹಾಮಣಿ ಭೂಷಿತಲಿಂಗಂ ಬಣಿಪತಿ ವೇದಿತ ಶೋಭಿತಲಿಂಗಂ ದಕ್ಷ ಸುಯಜ್ಞ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಕುಂಕುಮ ಚಂದನ ಲೇಪಿತಲಿಂಗಂ ಪಂಕಜಹಾರ ಸುಶೋಭಿತಲಿಂಗಂ ಸಂಜಿತ ಪಾಪ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾಚಿತ ಸೇವಿತಲಿಂಗಂ ಭಾವೈರ್ಭಕ್ತಿಭಿರೇವಜಲಿಂಗಂ ದಿನಕರ ಕೋಟಿ ಪ್ರಭಾಕರಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಹಸ್ತದಳೋಪರಿವೇಷ್ಟಿತಲಿಂಗಂ ಸರ್ವಸಮುದ್ಭವ ಕಾರಣಲಿಂಗಂ ಅಷ್ಟದರಿದ್ರ ವಿನಾಶನಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ ಪೂಜಿಪಲಿಂಗಂ ಸುರವನ ಪುಷ್ಪದಾಚಿತಲಿಂಗಂ ಪರಮ ಪರಮಾತ್ಮಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಸ್ತಕಮಿದಂ ಪುಣ್ಯಂ ಪಟೆ ಶಿವಸನಿಧೋ ಶಿವಲೋಕ ಮಹಾಪ್ನೋದಿ ಶಿವೇನ ಸಮೋದತಿ. ಸ್ನೇಹಿತರೆ, ಇದು ಶಿವರಾತ್ರಿನಲ್ಲಿ ಅಕ್ಕಪಕ್ಕದ ಊರುಗಳ ಯಜಮಾನರುಗಳು, ಭಕ್ತಾದಿಗಳು ಮತ್ತೆ ಸಂಘ ಸದಸ್ಯರುಗಳೆಲ್ಲ ಸೇರಿ ಇಲ್ಲಿ ಶಿವರಾತ್ರಿನಲ್ಲಿ ಅನ್ನದಾಸೋಹ ಮಾಡ್ತಾರೆ ಫ್ರೆಂಡ್. ಇದ್ರ ಜೊತೆಗೆ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಬಂದಿರ್ತಕ್ಕಂಥ ಹಲವಾರು ಭಕ್ತಾದಿಗಳಿಗೆ ತುಂಬಾ ಒಳ್ಳೇದಾಗಿದೆ ಫ್ರೆಂಡ್. ನೀವು ಒಂದ್ಸಲ ಭೇಟಿ ಕೊಡಿ. ಇಂಥ ದೇವಸ್ಥಾನ ನೀವೆಲ್ಲೂ ನೋಡೋದು ಇಲ್ಲ, ನೋಡೋಕೆ ಸಾಧ್ಯನೂ ಇಲ್ಲ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್. ಯಾಕಂದ್ರೆ ಇಷ್ಟು ಶಿವಲಿಂಗನ ಹತ್ರ ಬಸವೇಶ್ವರ ಇರೋ ದೇವಸ್ಥಾನ, ಇಷ್ಟು ಪುಟ್ಟ ಗುಡಿನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಫ್ರೆಂಡ್. ದಯವಿಟ್ಟು ಸಪೋರ್ಟ್ ಮಾಡಿ. ಇದ್ರ ಜೊತೆಗೆ ಶಿವರಾತ್ರಿನಲ್ಲಿ ಪೂಜೆ ಕಾರ್ಯಕ್ರಮಗಳು ಏನಾರು ನಡೀಲಿಲ್ಲ ಅಂತಂದ್ರೆ ಒಂದು ತರ ಬಾಂಬ್ ಹಾಕೋ ತರ ಸೌಂಡ್ ಆಗುತ್ತೆ ಫ್ರೆಂಡ್, ಮದ್ದಾಕೋ ತರ ಆಗತ್ತೆ.
ಗುಂಡು ಸಿಡಿಯೋ ತರ ಆಗುತ್ತೆ ಫ್ರೆಂಡ್. ಬನ್ನಿ. ಫ್ರೆಂಡ್, ಇದ್ರ ಜೊತೆಗೆ ಇಲ್ಲಿ ನೋಡಿ, ಅದೇ ಹುಟ್ಟಿರ್ತಕ್ಕಂಥ ಬಿಲ್ವಪತ್ರ ಮರ ಇಲ್ಲೇ ಇದೆ. ಜೊತೆಗೆ ಇಲ್ಲೂ ಹುತ್ತಗಳಿದೆ ಫ್ರೆಂಡ್, ಇನ್ನೂ ಸುಮಾರಿದೆ, ಎಷ್ಟೋ ಕರ್ಗೋಗಿದೆ. ಇಂಥ ಪ್ರಾಚೀನವಾದ ದೇವಸ್ಥಾನಕ್ಕೆ ನೀವು ಒಂದ್ಸಾರಿ ಭೇಟಿ ಕೊಡಿ. ಒಳ್ಳೆಯದಾಗಲಿ ಫ್ರೆಂಡ್.